ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿರಲೇಬೇಕು. ಲೈಫ್ ತುಂಬ ಚಿಕ್ಕದು, ಇರೋ ಜೀವನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಬೇಡದಿರೋದೆಲ್ಲ ತಲೆಗೆ ಹಾಕ್ಕೊಂಡು ಜೀವನನ ಹಾಳು ಮಾಡ್ಕೊಳೋದು ಬೇಡ. ಹಂಗಂತ ಚಿಂತೆನೇ ಇಲ್ಲ ಅಂತಲ್ಲ, ಎಲ್ರಿಗೂ ಅವ್ರದ್ದೇ ಆದಂಥ ಚಿಂತೆ ಇರುತ್ತೆ. ಬಟ್ ಇರೋ ಸಮಯನ ಒಳ್ಳೆ ರೀತಿ ಕಳೆಯೋಣ ಅಂತ ಹೇಳ್ತಿರೋದಷ್ಟೇ. ಹಾಗೆ ಬನ್ನಿ ವಿಚಾರಕ್ಕೆ ಬರ್ತೀನಿ. ಇವತ್ತು ಋತು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಪೇರೆಂಟ್ಸಿಗೆ ಅಂತ ಇಟ್ಕೊಂಡಿದ್ರು ಕ್ಲಾಸ್ ವೈಸು. ಸೊ ಇವತ್ತು ಥರ್ಡ್ ಸ್ಟ್ಯಾಂಡರ್ಡ್ಗೆ, ಸೊ ನನ್ನ ಮಗ ಥರ್ಡ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನಿಗೆ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ಗೆ ಅಂತ ಇನ್ವೈಟ್ ಮಾಡಿದರು ನಮಗೆಲ್ಲರಿಗೂ ಕೂಡ. ಸೊ ನಾನು ಕೂಡ ಹೋಗಿದ್ದೆ. ಇವತ್ತು ಈಗ ಫಾದರ್ಸ್ಗೆ ಗೇಮ್ ಇಟ್ಟಿದ್ದಾರೆ. ಅದೊಂಥರ ಸಿಂಪಲ್ಲು, ಯುನಿಕ್ ಆಗಿದೆ. ನಾನು ಯಾವಾಗಲೂ ಈ ಥರ ಗೇಮ್ಗಳೆಲ್ಲ ನೋಡಿರಲಿಲ್ಲ. ಸೊ ಈ ಥರ ಎರಡೂ ಶೋಲ್ಡರ್ ಮೇಲೆ ಆ ಒಂದು ಕೋನ್ನ ಇಟ್ಕೊಂಡು ಒಂದೇ ಬ್ಯಾಲೆನ್ಸಲ್ಲಿ ಅವರು ಸ್ಟಾರ್ಟಿಂದ ಹಿಡಿದು ಎಂಡರ್ಗೂ ಅದನ್ನು ಮುಟ್ಟಿಸ್ಬೇಕು. ಸೊ ಆ ಥರ ಗೇಮು ಅವ್ರ ಪ್ರೊಸೀಜರೆಲ್ಲ ಹೇಳ್ಕೊಡ್ತಾ ಇದ್ದಾರೆ PT ಸರು. ಸೊ ಅದೇ ಥರ ಫಾಲೋಅಪ್ ಮಾಡಬೇಕು. ಬ್ಯಾಚ್ 6 ಜನ 5 ಜನ ಥರ ಬ್ಯಾಚ್ ಮಾಡಿದರು. ಆಮೇಲೆ ಲಾಸ್ಟ್ ಫೈನಲ್ಲು ಒಂದು ಟೀಮ್ನ ಅಂದರೆ ಫಸ್ಟು ಮತ್ತು ಸೆಕೆಂಡನ್ನು ಸೆಲೆಕ್ಷನ್ ಮಾಡ್ತಾರೆ. 2 ಬ್ಯಾಚ್ ಆಡಿಸಿ ಅದರಲ್ಲಿ ಮತ್ತೆ ಫಸ್ಟು ಸೆಕೆಂಡು ಥರ್ಡು ಸೆಲೆಕ್ಷನ್ ಮಾಡಿಕೊಂಡು ಮತ್ತು ಅದರಲ್ಲಿ ಆಟ ಆಡಿಸ್ತಾರೆ. ಸೊ ಗೈಸ್ ತುಂಬ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪೇರೆಂಟ್ಸ್ ಎಲ್ಲ ಏನೋ ಮುಜುಗರದಲ್ಲೇ ಹೋಗಿದ್ವಿ, ಯಾಕಂದರೆ ಯಾವಾಗಲೂ ಗೇಮ್ಸ ಆಟ ಆಡಿರಲಿಲ್ಲ. ಸೊ ಮದುವೆ ಆದಮೇಲೆ ಆಫ್ಟರ್ ಗೇಮ್ಸ್ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲ ಬಂದಾಗ ಹೋಗಿರುತ್ತೆ. ಮಕ್ಕಳು ಇದೇ ಲೈಫಾಗಿ ಹೋಗಿರುತ್ತೆ. ಮದುವೆಗಿಂತ ಮುಂಚೆ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಈ ಥರದ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಬಟ್ ಮದುವೆ ಆದಮೇಲೆ ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸಿದ್ಮೇಲೆ ಈ ಥರದ್ದೆಲ್ಲ ನೋಡ್ತಾ ಇರೋದು. ಸೊ ಸ್ಟಾರ್ಟ್ ಆಗ್ತಾ ಇದೆ ಗೈಸ್, ನೋಡಿ ಎಂಜಾಯ್ ಮಾಡಿ. ಕೆಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಇವ್ರು ಮಾಡಿದಾರಲ್ಲ ಆ ಥರ ಇರಬೇಕು. ಇಟ್ಕೊಂತಾರೆ. ಇಡೀ ಏರಿಯಾ ಬ್ಯೂಟಿ ನೀನು. ಯಾರ್ದೋ ಒಬ್ರದ್ದು ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವರು ಇಬ್ಬರು ಫೈನಲಿಸ್ಟ್ ಆಗಿ ಇಬ್ಬರು ಸೆಲೆಕ್ಷನ್ ಆದರು. ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡನ್ನು ಒಬ್ಬರನ್ನ ತೊಗೊಳ್ತಾರೆ. ಸೊ ಒಂಥರ ಬ್ಯಾಲೆನ್ಸು ಇದು ಬೇರೆ ಥರನೇ ಮಾಡಿದ್ರು ಫಸ್ಟ್ ಗೇಮ್ಗಿಂತನೂ. ಸ್ವಲ್ಪ ಅದು ಈಸಿಯಾಗಿ ಹೋದ್ರು ಅಂತ ತಲೆ ಮೇಲೆ ಒಂದು ಕೋನ್ ಕೊಟ್ಟಿದ್ದಾರೆ. ಸೊ ಎರಡೂ ಕೈಯಲ್ಲಿ ಇಟ್ಕೊಂಡು ತಲೆ ಮೇಲೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಅವ್ರು ಫಸ್ಟ್ ಬಂದರು. ಗೈಸ್ ಇದು ಫಾದರ್ಸ್ಗೆ ಅಂತ ಇಟ್ಟಿದ್ದು ಗೇಮು. ಒಬ್ಬರು ಸೆಲೆಕ್ಷನ್ ಆದರು. ನಮಗೆ ನೆಕ್ಸ್ಟು ಬೇರೆ ಗೇಮ್ ಇಟ್ಟಿದ್ದಾರೆ. 6 ಬಾಲ್ಸ್ 1 ಪಾಯಿಂಟಿಂದ ಹಿಡಿದು ಇನ್ನೊಂದು ಪಾಯಿಂಟಿಗೆ ತೊಗೊಂಡು ಬಂದು ಇಡಬೇಕು. ಬಟ್ ನಿಜವಾಗ್ಲೂ ನನಗೆ ಇವಾಗ ಗೊತ್ತಾಯಿತು ನಾವು ಫಿಸಿಕಲಿ ಎಷ್ಟು ನೋಡಿದೆ. ಬಟ್ ನಂಗೆ ನಿಜವಾಗ್ಲೂ ಓಡೋಕ್ಕಾಗಲೇ ಇಲ್ಲ. ಅದೇ ಥರ ಒಂದೊಂದು ಬ್ಯಾಚಲ್ಲಿ 6 ಜನ ಇದ್ವಿ. 3 ಬ್ಯಾಚ್ ಮಾಡಿದರು. ಅದರಲ್ಲಿ ನಾನು ಫಸ್ಟ್ ಬ್ಯಾಚಲ್ಲಿ ಥರ್ಡ್ ಬಂದೆ. ಬಟ್ ಥರ್ಡಾಗಿ ಕನ್ಸಿಡರ್ ಮಾಡಲ್ಲ. ಒಂದೊಂದು ಬ್ಯಾಚಲ್ಲೂ ಫಸ್ಟು ಸೆಕೆಂಡು ತೊಗೊಂಡು ಲಾಸ್ಟ್ ಒಂದು ಬ್ಯಾಚ್ ಮಾಡಿ ಅದರಲ್ಲಿ ಫಸ್ಟು ಸೆಕೆಂಡು ಥರ್ಡ್ನ ಸೆಲೆಕ್ಷನ್ ಮಾಡ್ಕೊತಾರೆ. ನಿಜವಾಗ್ಲೂ ನನಗೆ ಫುಲ್ಲು ಕಾಲೆಲ್ಲ ಶವರಿಂಗ್ ಬಂದಾಯಿತು, ನಡ್ಕ ಶುರುವಾಯಿತು. ಫುಲ್ಲು ಸ್ವೆಟ್ಟಿಂಗ್ ಆದ. ನನಗೆ ತುಂಬ ಸುಸ್ತಾಯಿತು. ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಹೊಲದಲ್ಲಾಗಿರ್ಬೋದು ಮನೇಲಾಗಿರ್ಬೋದು, ಬಟ್ ನಾವೇನಾದರೂ ಮಾರ್ನಿಂಗ್ ಎದ್ದು ಎಕ್ಸಸೈಸ್ ಆಗಿರ್ಬೋದು ಡಯೆಟ್ಸ್ ಅಂತ ಏನೂ ಮಾಡಿಲ್ಲ ಅಂದರೆ ನಮಗೆ ಏನಾದರೂ ಈ ಥರ ಗೇಮ್ಸ್ ಎಲ್ಲ ಕೊಟ್ಟರೆ ಒಂದು ಅರ್ಧ ಕಿಲೋಮೀಟ್ರೂ ಓಡೋಕ್ಕಾಗಲ್ಲ. ಸೊ ನಿಜವಾಗ್ಲೂ ನಾವು ಫಿಸಿಕಲಿ ವೀಕ್ ಅಂತ ಇವಾಗಲೇ ಕನ್ಸಿಡರ್ ಆಗೋಯಿತು. ನಾವು ಮಕ್ಕಳಿಗೆಲ್ಲ ಎದ್ದು ಬೆಳಗಿನ ಟೈಮು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತೀವಿ, ಅದ್ರ ಜೊತೆ ನಾವು ಕೂಡ ಮಾಡಬೇಕು. ಎಲ್ಲ ಮುಗೀತು. ಫಸ್ಟ್ ಗೇಮೇ ನಂದು ಹೋಗಿ ಹಾಕಿಸ್ಕೊಂತು ನನಗೆ. ಆಮೇಲೆ ನೆಕ್ಸ್ಟ್ ಬಂದು ಪಿರಮಿಡ್ ಗೇಮ್ ಕೊಟ್ಟರು. ನೋಡೋಣ ಇದರಲ್ಲಿ ಯಾವ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ನಿಜವೂ ನನಗೆ ತುಂಬ ಖುಷಿಯಾಯಿತು. ಬೇಗ ಮಾಡಿದೆ. ಇದೇನು ಗೇಮ್ ರೂಲ್ಸ್ ಅಂತಂದರೆ ಪಿರಮಿಡ್ ಕಟ್ಟಬೇಕು. ಒಂದೇ ಕೈಲಿ ಫಸ್ಟು ಜೋಡಿಸ್ಬೇಕು. ಒಂದೇ ಕೈಲಿ ಪೆನ್ಸಿಲಲ್ಲಿ ಎಲ್ಲನೂ ತೆಗಿತಾ ಬರಬೇಕು. ತೋರಿಸ್ತೀನಿ ನಾನು ಯಾವ ಥರ ಗೇಮ್ ಆಡಿದ್ದೀವಿ ಅಂತ. ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡಿದ್ವಿ. ಬಟ್ ಏನೋ ಕ್ಯೂರಿಯಾಸಿಟಿ, ಮಕ್ಕಳು ಮುಂದೆ ನಾವು ಗೆಲ್ಲಬೇಕು ಪೇರೆಂಟ್ಸು ಅನ್ನೋದು. ಮಕ್ಳಿಗೂ ತುಂಬ ಖುಷಿಯಾಗುತ್ತೆ ಅನ್ನೋದಷ್ಟೇ. ಆಮೇಲೆ ಒಂದ್ ಕೈ ಮಾತ್ರ ಯೂಸ್ ತೆಗಿಬೇಕಾರೆ ಮತ್ತೆ ಕಟ್ತಾರೆ.
ನಿಮ್ಮ ಅಮ್ಮನೇ ಇಷ್ಟ ಬೆಸ್ಟ್ ಕಣ ಗೆಲ್ತವ್ರಲ್ಲ ಸದ್ಯಕ್ಕೆ. ಅಮ್ಮ ಬೇಗ ಮಾಡು, ಅಮ್ಮ ಬೇಗ ಮಾಡಮ್ಮ. ಅಯ್ಯೋ ಅಮ್ಮ ಮಾಡು ಜಾಸ್ತಿ ಬೇಗ ಮದರ್ ಫಸ್ಟ್. ಮೈಂಡ್ ಗೇಮ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಅನ್ನಿಸ್ತು, ಬೇಗ ಬೇಗ ಮಾಡಿದೆ. ಬಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಬ್ಯಾಲೆನ್ಸಲ್ಲಿ ನೀಟಾಗಿ ಇಟ್ಕೊಂಡ್ರೆ ಅದೇನು ಕಷ್ಟ ಆಗಲಿಲ್ಲ. ಇವ್ರ ಪಕ್ಕದವ್ರು ಏನು ಮಾಡಿದ್ರು, ಸ್ವಲ್ಪ ಗ್ಲಾಸಸ್ನ ದೊಡ್ಡದಾಗಿ ಇಟ್ಕೊಂಡಿದ್ರು, ಅದು ಬ್ಯಾಲೆನ್ಸ್ ಇರಲಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರದ್ದು ಸ್ವಲ್ಪ ಮಿಸ್ ಆಯಿತು. ನೆಕ್ಸ್ಟು ಫಸ್ಟು ಸೆಕೆಂಡ್ ಬ್ಯಾಚ್ ಆಡಿಸಿ ಅದ್ರಲ್ಲಿ ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡ್ರು, ಫಸ್ಟ್ ಆ್ಯಂಡ್ ಸೆಕೆಂಡು. ಹಾಗೆ ತರ್ಡ್ ಬ್ಯಾಚಲ್ಲಿ ಆಡಿಸಿದ್ರು, ಆಗಲೂ ಕೂಡ ನಾನೇ ಫಸ್ಟ್ ಬಂದೆ. ಫಸ್ಟು ಮತ್ತು ಸೆಕೆಂಡು ತರ್ಡು ಲಾಸ್ಟ್ ಬ್ಯಾಚಲ್ಲಿ 3 ಜನನ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ 2 ಬ್ಯಾಚಲ್ಲಿ ಫಸ್ಟು ಸೆಕೆಂಡು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ನಾನೇ ಫಸ್ಟ್ ಬಂದೆ. ಸೊ ನಂಗೆ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಮಕ್ಕಳು ಮುಂದೆ ನಾವು ಗೆಲ್ತೀವಿ ಅನ್ನೋದಕ್ಕಿಂತನೂ ಮಕ್ಳಿಗೆ ಖುಷಿ ಆಗುತ್ತಲ್ಲ ಅನ್ನೋದೇ ತುಂಬ ಖುಷಿ ಆಗುತ್ತೆ. ಸೊ ನಿಜವಾಗ್ಲೂ ನಾವೇನೋ ಅಂದ್ಕೊಂಡು ಬಂದಿರ್ತೀವಿ, ಬಟ್ ಆಮೇಲೆ ಬಂದು ಅಲ್ಲಿ ಗೇಮೆಲ್ಲ ಆಡಿದ ಮೇಲೆ ಮಕ್ಕಳು ಮತ್ತು ಟೀಚರ್ಸ್ ಮುಂದೆ ಹಾಗೆ ಪೇರೆಂಟ್ಸ್ ಒಟ್ಟಿಗೆ ಒಂಥರ ಏನೋ ಚೆನ್ನಾಗಿರುತ್ತೆ. ಫೈನಲಿನೂ ವಿನ್ ಆದೆ, ಯಾಕಂದರೆ ಫಸ್ಟ್ ಗೇಮೇನು ನಂದು ಹೋಗಿತ್ತು. ಸೊ ಹಾಗಾಗಿ ಒಂಥರ ಏನೋ ದೊಡ್ಡದಾಗಿ ಆಡಿರ್ತೀವಿ ಎಲ್ಲರ ಮುಂದೆನೂ ಏನೋ ಮಕ್ಕಳಿಗೂ ಬೇಜಾರಾಗೋದು ಬೇಡ ಅಂತ ನನಗೂ ಒಂದು ಸಲ ಗೆಲ್ಲಬೇಕು ಅನ್ನೋ ಆಸೆ ಇತ್ತು. ಈ ಗೇಮು ಜಸ್ಟ್ ಫನ್ ಮಾತ್ರ, ಮ್ಯೂಸಿಕಲ್ ಚೇರು ಎಲ್ಲರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿರಲಿ, ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಟೈಮ್ ಸ್ಪೆಂಡ್ ಆಗಲಿ ಅಂತ ಎಲ್ಲರಿಗೂ ಖುಷಿಯಾಗಿ ಒಂದು ಗೇಮ್ ಇಡ್ಸಿದ್ರು. ಅದು ತುಂಬ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸು ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಕೊಂಡೆ ಗೇಮ್ ಆಡಿದ್ವಿ. ಯಾಕಂದರೆ ಯಾರೂ ಮುಜುಗರ ಪಡಲಿಲ್ಲ, ಎಲ್ಲರಿಗೂ ಮಕ್ಕಳು ಮುಂದೆ ಆಡಬೇಕು ಗೆಲ್ಲಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಇದನ್ನು ಫಸ್ಟು ಒಂದು ಜಸ್ಟು ಫನ್ ಅಂತ ಇಟ್ಟರು, ಆಮೇಲೆ ಬಿಸಿಲಲ್ಲಿ ಆಡಿದ್ದಾರೆ ಅಂತ ಇದಕ್ಕೂ ಕೂಡ ಗೇಮ್ಗೆ ಒಂದು ಪ್ರೈಸ್ ಅಂತ ಕನ್ಸಿಡರ್ ಮಾಡಿದ್ರು, ಫಸ್ಟು ಸೆಕೆಂಡು ತರ್ಡು. ಸೊ ತುಂಬ ಚೆನ್ನಾಗಿತ್ತು. ಕೊನೆವರೆಗೂ ನಾನು ಕೂಡ ಆಟ ಆಡಿದೆ. ಲಾಸ್ಟ್ ಫೈನಲಿ ನಾನು ಮತ್ತು ಇನ್ನೊಬ್ಬರು ಪೇರೆಂಟ್ಸ್ ಉಳ್ಕೊಂಡ್ರು. ಸೊ ನನಗೇನು ಖುಷಿ ಅಂದರೆ, ಬೇಡ ಆಟಾಡೋಕ್ಕಾಗಲ್ಲ ಅಂತ ಬಂದರೂ ಕೂಡ ಲಾಸ್ಟ್ ಫೈನಲ್ವರೆಗೂ ಆಟ ಆಡ್ತೀವಲ್ಲ, ಅದೇ ಒಂದು ಖುಷಿ. ಸೊ ಏನಂದರೆ 4 ಜನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಮುಜುಗರ ಪಡ್ತೀವಿ, ಬಟ್ ಇಂಥ ಸಮಯದಲ್ಲಿ 4 ಜನ ಇದ್ದಾಗೂ ಆಡ್ತೀವಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯಲ್ಲ ಅನ್ನೋದೊಂದೇ ಖುಷಿ. ಬಟ್ ಎಲ್ಲ ಪೇರೆಂಟ್ಸ್ಗೂ ಕೇಳೋದೊಂದೇ, ಮಕ್ಕಳಿಗೆ ನಿರಾಸೆ ಮಾಡಬೇಡಿ. ಮಕ್ಕಳು ಪೇರೆಂಟ್ಸ್ ಬರಲಿ, ಪೇರೆಂಟ್ಸ್ ಎಲ್ಲ ಜೊತೆನೇ ಇರಲಿ ಅಂತ ಅವರು ಆಸೆ ಪಡ್ತಾರೆ. ಹಾಗೆ ನಾವು ಕೂಡ ಮಕ್ಕಳು ಸ್ಟೇಜ್ ಫಿಯರ್ ಬರಲಿ, ಮಕ್ಕಳಿಗೆ ಒಳ್ಳೆ ನೇಮ್ ಬರಲಿ, ಹಾಗೆ ಧೈರ್ಯ ಬರಲಿ ಅಂತ ಹೇಗೆ ಆಸೆ ಪಡ್ತೀವಿ, ಮಕ್ಕಳು ಕೂಡ ನಮ್ಮನ್ನು ನೋಡೇ ಡಿಪೆಂಡ್ ಆಗೋದು. ಸೊ ಎಲ್ಲ ಪೇರೆಂಟ್ಸ್ಗೂ ಇಷ್ಟ ಹೇಳೋದು ನಾವು ಹೆಂಗೆ ಡಿಪೆಂಡ್ ಆಗಿ ಜನಗಳ ಜೊತೆ ಬೆರೆತು ಒಂದು ಸ್ಟೇಜ್ ಫಿಯರ್ ಆಗಿರ್ತೀವೋ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಎಲ್ಲ ಒಂದು ಗೇಮ್ಸ್ಗಾಗಿರ್ಬೋದು, ಎಷ್ಟೋ ಜನ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಲ್ಲ. ಸೊ ಮಕ್ಕಳ ಮನಸ್ಸಲ್ಲಿ ಅದೊಂಥರ ಬೇಸರ ಉಳ್ಕೊಳುತ್ತೆ. ಪೇರೆಂಟ್ಸ್ ಮೀಟಿಂಗ್ ಹೋಗಿ ಈ ಥರ ಗೇಮ್ಸ್ಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿ, ಹಾಗೆ ಕೆಲವೊಂದು ಮಕ್ಕಳಿಗೆ ಅಂತಲೇ ಸ್ಪೆಷಲ್ಲಾಗಿ ಮೀಟಿಂಗ್ಗಳಿಗೆ ಕರೆದಿರ್ತಾರೆ. ಸೊ ಅಂಥದಕ್ಕೆಲ್ಲ ಹೋಗಿ ಅಂತ ಮೋಸ ಮಾಡಿದ್ರೆ ನಮ್ಮಮ್ಮ ಯಾರು ಗೊತ್ತಾ, ಅವ್ರು ಮೋಸ ಮಾಡಿದ್ದವ್ರೆ. ಈಗ ಔಟ್ ಆದ್ರಲ್ಲ ಅವರು, ನಮ್ಮಮ್ಮನ ಬಲ್ತಿತ್ತು ಕೊಡತ್ತೆ ಮಾಡ್ತೀನಿ. ಬೇಡ ಬಿಡ ಬಿಡ, ಈಗ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಇಲ್ಲ ಅಂದ್ರೆ ಕೊಡಲ್ಲ. ಲಾಸ್ಟ್ ಇಬ್ಬರೇ ಹೋಗಿರೋದು ಬೃಂದ. ಈಗ ಲಾಸ್ಟ್ ಫೈನಲ್ಲು ಇಬ್ಬರು ಮಾತ್ರ ಉಳ್ಕೊಂಡ್ವಿ, ಇನ್ನೊಬ್ಬರು ಪೇರೆಂಟ್ಸು ಮತ್ತು ನಾನು. ಈಗ ಕೆಲವೊಂದು ಗೇಮ್ನ ಟ್ವಿಸ್ಟ್ ಇಡ್ತಾ ಇದ್ದಾರೆ. ಇಷ್ಟು ಸರ್ಕಲ್ ಒಳಗಡೆ ಬರಾಗಿಲ್ಲ, ಇಷ್ಟು ಸರ್ಕಲ್ ಚೌಕಟ್ಟಲ್ಲೇ ನೀವು ರನ್ ಮಾಡಬೇಕು ಅಂತ. ಸೊ ಒಂದೇ ಚೇರು. ಸೊ ಇದರಲ್ಲಿ ಯಾರು ಒಬ್ಬರು ವಿನ್ ಆಗಲೇಬೇಕು, ಫಸ್ಟು ಸೆಕೆಂಡು ಮತ್ತು ತರ್ಡು ಒಬ್ಬರು ಲಾಸ್ಟ್ ಕನ್ಸಿಡರ್ ಮಾಡಿದ್ದಾರೆ. ಈ ಇಬ್ಬರಲ್ಲಿ ಯಾವ್ದಾರೋ ಒಬ್ಬರು ಫಸ್ಟು ಸೆಕೆಂಡು. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಫೈನಲ್ವರೆಗೂ ಇಷ್ಟು ಜನಗಳ ಮಧ್ಯೆ ಫೈನಲ್ವರೆಗೂ ಬಂದಲ್ಲ ಅನ್ನೋದೇ ತುಂಬ ಖುಷಿ ಆಯಿತು. ಸೊ ಗೈಸ್, ಯಾರು ಬಂದ್ರೂ ಖುಷಿ. ಪೇರೆಂಟ್ಸು ಮಕ್ಕಳು ಮುಂದೆ ಆಟ
ಆಟಾಡೋದೇ ಒಂದು ಖುಷಿ ಅಲ್ವಾ. ಸೊ ಮಕ್ಕಳಿಗೂ ಒಂಥರ ಎಂಟರ್ಟೈನ್ಮೆಂಟು. ಒಂದು ಸರ್ಕಲ್ ಹಾಕ್ತಿದ್ದಾರೆ, ಆ ಕೋನ್ಗಳು ಇಡ್ತಾ ಇದ್ದಾರೆ, ಆ ಸರ್ಕಲ್ ಚೌಕಟ್ಟಲ್ಲೇ ಬರಬೇಕು ಅಂತ ರೂಲ್ಸ್ ಕೂಡ ಇತ್ತು. ತುಂಬ ಖುಷಿಯಾಯಿತು. ಎಲ್ಲ ಪೇರೆಂಟ್ಸು ತುಂಬ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡಿದ್ವಿ. ನಿಜವಾಗ್ಲೂ ಈ ಥರದ್ದೆಲ್ಲ ಗೇಮ್ಸ್ ಇಡಬೇಕು. ಬಟ್ ಆಟ ಅಂತ ಒಂದೇ ಅಲ್ಲ, ಮಕ್ಕಳಿಗೂ ಒಳ್ಳೊಳ್ಳೆ ಎಜುಕೇಷನ್ ಕೂಡ ಕೊಡ್ತಾ ಇದ್ದಾರೆ ಈ ಸಂಸ್ಥೆಯವರು. ತುಂಬ ಚೆನ್ನಾಗಿ ಎಜುಕೇಷನ್ ಇದೆ. ಹಾಗೆ ಎಲ್ಲ ಎಜುಕೇಷನ್ ಜೊತೆಗೆ ಈ ಥರ ಆ್ಯಕ್ಟಿವಿಟಿಗಳು, ಗೇಮ್ಸ್ ಆಗಿರ್ಬೋದು, ಕ್ವಿಝಸ್ ಆಗಿರ್ಬೋದು, ಎಲ್ಲ ಸೆಲೆಬ್ರೇಷನು ಇರುತ್ತೆ. ಮಕ್ಕಳಿಗೆ ಜನರಲಾಗಿ ಏನೇನೆಲ್ಲ ತಿಳಿಸ್ಬೇಕು ಅದೆಲ್ಲ ತಿಳಿಸ್ತಾರೆ. ಹಬ್ಬ ಹರಿದಿನಗಳ ಬಗ್ಗೆ ಯಾವ ಥರ ತಿಳಿಸ್ಬೇಕು ಅದೆಲ್ಲ ತಿಳಿಸ್ತಾರೆ. ನಿಜವೂ ತುಂಬ ಖುಷಿ ಆಗುತ್ತೆ. ಬಟ್ ಮಕ್ಕಳು ಓದಲಿಲ್ಲ ಅಂದರೆ ಯಾರೇನೂ ಮಾಡೋಕ್ಕಾಗಲ್ಲ. ಸೊ ಗೈಸ್, ಫೈನಲ್ವರೆಗೂ ಬಂದ್ವಿ. ತುಂಬ ಖುಷಿ ಆಯಿತು. ಯಾರಿಗಿದ್ರೂ ಖುಷಿನೇ. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಹಾಗೆ ಫೈನಲೈಸ್ ಆಗಿ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ತುಂಬ ಖುಷಿ ಆಯಿತು. ಈಗ ಲಾಸ್ಟಿಗೆ ಒಂದು 7 or 6 ಮೆಂಬರ್ಸ್ಗೆ ಪ್ರೈಸಸ್ ಬಂದಿರಲಿಲ್ಲ. ಸೊ ಹಾಗಾಗಿ ಈ ಒಂದು ಗೇಮ್ನ ಇಡ್ತಾ ಇದ್ದಾರೆ. ಸೊ ಇದರಲ್ಲಿ ಫಸ್ಟ್, ಸೆಕೆಂಡು, ಥರ್ಡ್ನ ಕನ್ಸಿಡರ್ ಮಾಡಿ ಲಾಸ್ಟಿಗೆ ಒಂದು ಪ್ರೈಸ್ನ ಅನೌನ್ಸ್ ಮಾಡ್ತಾರೆ. ಸೊ ಒಂಥರ ಎಲ್ಲ ಗೇಮು ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸು ಆಟಾಡೋ ಅಂಥದ್ದೇ, ಯಾವುದೂ ಕೂಡ ಕಷ್ಟ ಇತ್ತು ಅನ್ನೋ ಥರ ಏನಿಲ್ಲ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಯಾಕಂದರೆ ಈಗೆಲ್ಲ ಗೇಮು ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸು ಖುಷಿಯಾಗಿ ಗೇಮ್ನ ಆಡಿದ್ವಿ. ಸೊ ಎಲ್ಲರಿಗೂ ಒಂಥರ ಸ್ಟೇಜ್ ಬಂದಂಗೆ ಆಯ್ತು. ಜನಗಳ ಮಧ್ಯೆ ಆಟ ಆಡೋದು ಯಾವ ಥರ, ಆಮೇಲೆ ಜನಗಳ ಮಧ್ಯೆ ಮಾತಾಡೋದು ಯಾವ ಥರ. ನಿಜವೂ ಎಷ್ಟೋ ಒಂದು ಸ್ಥಳಗಳಲ್ಲಿ ನಾವು ಮಾತೇ ಆಡಲ್ಲ. ಯಾಕಂದರೆ ಏನಾದರೂ ಅಂದ್ಕೊಂಡ್ರೆ ಏನಪ್ಪ ಹೆಂಗಪ್ಪ ಅನ್ನೋ ಮುಜುಗರದಲ್ಲೇ ಇರ್ತೀವಿ. ಸೊ ಹಾಗಾಗಿ ಹೇಳ್ತಾ ಇರೋದು. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಕೊನೆಗೆ ಪ್ರೈಸ್ ಕೂಡ ಸಿಕ್ತು. ಖುಷಿಯಿಂದ ತೊಗೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.